ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಎಂಜಿ ರಸ್ತೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಯುವ ಸಮೂಹ ಪಾರ್ಟಿಗಳಲ್ಲಿ ತೊಡಗುತ್ತೆ. ಹೀಗಾಗಿ ಏನೆಲ್ಲ ತಯಾರಿಗಳಾಗಿದ್ದಾವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಗಣೇಶ್. ಗಣೇಶ್ ಕೇಳಿಸ್ತಿದ್ಯಾ? ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಗಳಾಗಿದ್ದಾವೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಂದೆಡೆ ಎಲ್ಲರೂ ಸುಗಮವಾಗಿ ನಡೆದುಕೊಂಡು ಹೋಗೋದಕ್ಕೆ ಅಂತ ಅದಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಯಾರೊಬ್ಬರು ಕೂಡ ಕಿರಿಕಿಗಳನ್ನು ಮಾಡಿಕೊಳ್ಬಾರ್ದು, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡಬಾರ್ದು ಅಂತ ಕೆಲವು ಗೈಡ್ಲೈನ್ಸ್ಗಳನ್ನು ಕೂಡ ಜಾರಿ ಮಾಡಿದ್ದಾರೆ. ರಾತ್ರಿ 1 ಗಂಟೆಯವರೆಗೆ ಪಾರ್ಟಿಗೆ ಅವಕಾಶ ಇರುತ್ತೆ. ಮೋಜು ಮಸ್ತಿ, ಕುಣಿದು ಕುಪ್ಪಳಿಸಿ ಯಾವುದೇ ರೀತಿ ಹೊಸ ವರ್ಷವನ್ನು ಬರಮಾಡಿಕೊಂಡ್ರೂ ಕೂಡ ಯಾವುದೇ ಸಮಸ್ಯೆಗಳಿಗೆ ಆಸ್ಪದ ಕೊಡಬಾರ್ದು ಅಂತ ಅಧಿಕಾರಿಗಳು ಕೂಡ ಮಾತನಾಡ್ತಾ ಇದ್ದರು. ಬಿ ದಯಾನಂದ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ರೂಲ್ಸ್ ಏನಾದರೂ ಬ್ರೇಕ್ ಮಾಡಿದ್ದೇ ಆದರೆ ಕೇಸ್ ಬೀಳೋದು ಪಕ್ಕ. ಯುವ ಸಮೂಹದಲ್ಲೂ ಕೂಡ ಒಂದು ಸಂತೋಷ, ಸಡಗರ, ಸಂಭ್ರಮ ಕಾಣೋದಕ್ಕೆ ಸಿಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಹೇಳಕ್ಕಂತ ಏನು ನಾನೇನು ಮಾಡಲಿ, ಇಲ್ಲಿಂದ ಕೇಬಲ್ ಹೇಳ್ಕೊಳಕ್ಕಾಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಹೊಸ ವರ್ಷಕ್ಕೆ ಇದೀಗ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ. ಈ ನಡುವೆ ಯುವಕರು ಫುಲ್ ಪಾರ್ಟಿ ಮೂಡ್ನಲ್ಲಿ ಮಿಂದೇಳೋದಕ್ಕೆ ಅಂತ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಲ್ಲೂ ಕೂಡ ತೊಡಗಿದ್ದಾರೆ. ಮತ್ತೊಂದೆಡೆ ಅಧಿಕಾರಿಗಳು ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯುವ ಸಮೂಹದಲ್ಲಿ ಸಡಗರ ಸಂಭ್ರಮ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ಭದ್ರತೆಯ ಒಂದು ತಯಾರಿಗಳು ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಖಂಡಿತವಾಗ್ಲೂ ಸಂತೋಷ್, ಈಗ 2025 2025ಗೆ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನರಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಕೆಲವೇ ಗಂಟೆಗಳು ಮಾತ್ರ ಇದೆ ಒಂದು ನ್ಯೂ ಇಯರ್ನ ಸೆಲೆಬ್ರೇಷನ್ ಅನ್ನು ಮಾಡಲಿಕ್ಕೆ ತಮ್ಮದೇ ಆದಂತಹ ಒಂದಿಷ್ಟು ಪಾರ್ಟಿಗಳಲ್ಲಿ, ಪಬ್ಗಳಲ್ಲಿ ಜನ ಸೇರ್ತಿದ್ದಾರೆ. ಇದು ನಾವು KR ಪುರಂನ ಯುವಮಾ ಫೆದರ್ ಲೈಟ್ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಇದ್ದೀವಿ. ಇಲ್ಲಿ ಒಂದು ಪಾರ್ಟಿಯನ್ನು ಅರೇಂಜ್ಮೆಂಟ್ ಮಾಡಿರುವಂಥದ್ದು. ಇಲ್ಲಿ ನಾವು ವಿಜುವಲ್ ಅಲ್ಲಿ ನೋಡಬಹುದು, ಡಿಜೆಗಳಿರುತ್ತೆ, ಸಾಂಗ್ಸ್ಗಳಿರುತ್ತೆ, ಡ್ಯಾನ್ಸ್ಗಳಿರುತ್ತೆ. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಪಲ್ಸ್ಗಳು ಬಂದಿದ್ದಾರೆ, ಫ್ರೆಂಡ್ಸ್ಗಳು ಬಂದಿದ್ದಾರೆ, ಫ್ಯಾಮಿಲಿಗಳು ಗ್ಯಾದರ್ ಆಗಿದ್ದಾರೆ. ಏನೋ ಒಂದು ರೀತಿಯಲ್ಲಿ ಇನ್ನು 1-2 ಗಂಟೆಗಳ ಕಾಲ ಎಲ್ಲವೂ ಕೂಡ ಇಡೀ ಜಗತ್ತನ್ನೇ ಮೈ ಮರೆತು, ಇಡೀ ಪ್ರಪಂಚವನ್ನೇ ಮರೆತು ಎಂಜಾಯ್ ಮಾಡುವಂತಹ ಒಂದಿಷ್ಟು ಸಿಚುವೇಶನ್ಗಳು ಅಥವಾ ಸನ್ನಿವೇಶಗಳನ್ನ ನೋಡ್ಬೋದು. ಯಾವ್ಯಾವ ರೀತಿ ಡ್ಯಾನ್ಸ್ಗಳಾಗುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ರೌಡ್ ಬರಬೇಕಾಗಿದೆ. ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇದೊಂದು ರೀತಿಯಲ್ಲಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಅವಕಾಶ ಇರುವಂತಹ ಒಂದು ಎಂಟರ್ಟೈನ್ಮೆಂಟ್ ಸ್ಟೇಜ್ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಕ್ಕೆ ಆರ್ಗನೈಸರ್ಸ್ ಕೂಡ ಇದ್ದಾರೆ, ಜನರು ಕೂಡ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಂತರು ಕೂಡ ಇದ್ದಾರೆ. ಸರ್, ಮುಖ್ಯವಾಗಿ ನೀವು ಇವತ್ತು ಈ ಇವೆಂಟ್ಸ್ ಅಲ್ಲಿ ಏನೇನು ಆರ್ಗನೈಸ್ ಮಾಡಿದ್ದಾರೆ, ಏನೇನು ಇರುತ್ತೆ? ಸರ್, ನಾವು ಇಲ್ಲಿ KR ಪುರಂ ಭಟ್ರಳ್ಳಿ ಅಂತ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀರಿ. ನಾವು ಬಂದ್ಬಿಟ್ಟು ಬಿಸ್ನೆಸ್ ಹೋಟೆಲ್ ಇದು, ಪ್ಲಸ್ ನಮ್ಮಲ್ಲಿ ಬಿಸ್ನೆಸ್ ಆಫೀಸಸ್ಸು ಇದೆ. ನಾವು ಇಲ್ಲಿ ಬಂದ್ಬಿಟ್ಟು ಗಾರ್ಡನ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ನಾವು ಈ ವರ್ಷ ಬಂದ್ಬಿಟ್ಟು ನಾವು ಮಾಡಿರೋದು ಬಂದ್ಬಿಟ್ಟು 7 ಗಂಟೆಯಿಂದ 1 ಗಂಟೆವರೆಗೂ ಆಸ್ ಪರ್ ಗವರ್ಮೆಂಟ್ ರೂಲ್ ನಾವು ಓಪನ್ ಮಾಡಿದ್ದೀರಿ. ನಮ್ಮಲ್ಲಿ ಲೈವ್ ಡೋಲ್ ಇದೆ, ಫೈರ್ ಜಗ್ಲರ್ಸ್ ಡ್ಯಾನ್ಸಸ್ ಇದೆ, ಮತ್ತು ನಮ್ಮಲ್ಲಿ ಇಂಡಿಯನ್ ಸ್ಟೆಪ್ ಅಪ್ ಡ್ಯಾನ್ಸ್ ಅಕಾಡೆಮಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಿ. ಅದು ಬಿಟ್ಟು ನಮ್ಮಲ್ಲಿ DJs ಬರ್ತಾ ಇದ್ದಾರೆ. ನಮ್ಮ ಕೊಲೀಗು ಸ್ನೇಹ ಅಂದ್ಬಿಟ್ಟು ಇವ್ರು ಮಾತಾಡ್ತಾರೆ. ಏನೇನು ಪ್ರೋಗ್ರಾಮ್ಸ್ಗಳು ಇಟ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಬರುವಂತವ್ರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಥವಾ ನ್ಯೂ ಇಯರ್ ನ ವೆಲ್ಕಮ್ ಮಾಡ್ಲಿಕ್ಕೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳು ಏನೇನಿದೆ? ಸುಮಾರಷ್ಟಿದೆ. ಎಂಟರ್ಟೈನಿಂಗು, ಫೈರ್ ಜಗ್ಲರ್ಸ್ ಇದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ, ಹಾಗೆ DJs ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಈ ಥರ ತುಂಬ ಇದ್ದಾವೆ. ಸ್ಟ್ರೆಂತ್ ಎಷ್ಟು ಇಲ್ಲಿ? 800-1000 ಎಷ್ಟು ಸ್ಟ್ರೆಂತ್ ಇಲ್ಲಿ? ಎಷ್ಟು ಜನ ಬರ್ತಿದ್ದಾರೆ? ಬುಕಿಂಗ್ ಯಾವ ರೀತಿ ಇದೆ? ಓವರ್ 500+ ಜನ ಬರ್ತಿದ್ದಾರೆ.
ಬರೀ ಡಿಜೆ ಅಷ್ಟೇ ಇರುವಂತದ್ದ, ಬೇರೆ ನ್ಯೂ ಇಯರ್ ನ ವೆಲ್ಕಮ್ ಮಾಡ್ಕೊಳಕ್ ಬೇರೆ ಬೇರೆ ಏನಾದ್ರು ಆಫರ್ಸ್ಗಳು ಆ ತರದ್ ಏನಾದ್ರು ಇದೆ ಹೇಗೆ ಇಲ್ಲಿ? ಆಫರ್ಸ್ ಸುಮಾರಷ್ಟು ಆಫರ್ಸ್ ಇದೆ. ನಾವು ಕೂಪನ್ಸ್ ಕೊಡ್ತಾ ಇದೀವಿ. ಸೊ ಆ ಥರನೇ ಅವ್ರು ರಿಡೀಮ್ ಮಾಡ್ಕೊಬೋದು. ಅದ್ರ ಮೇಲೆ ನೀವು ನ್ಯೂ ಇಯರ್ ನ ವೆಲ್ಕಮ್ ಮಾಡ್ಕೊಳಕ್ ನೀವು ಯಾವ ರೀತಿ ತಯಾರಾಗಿದ್ದೀರಾ? ಬರೋ ಗೆಸ್ಟ್ಗೆ, ಕ್ಲೈಂಟ್ಸ್ಗೆ, ಹಾಗೆ ಈ ಥರ ಜನಗೆ ಬಿಸ್ನೆಸ್. ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ನಿಮ್ದೇನಾದ್ರು ಪ್ರೋಗ್ರಾಮ್ಸ್ಗಳಿದೆಯಾ? ನಂದು ಯಾವುದೂ ಇಲ್ಲ, ನಾನು ಹೋಸ್ಟ್ ಮಾಡ್ತಿದ್ದೀನಿ ಅಷ್ಟೇನೆ. ಥ್ಯಾಂಕ್ ಯು. ನೀವೇನಾದ್ರು ಹೇಳೋದಾದ್ರೆ? We are from Featherlight Evoma Hotel. Obviously, like my colleague said, we are a 4-star property and we have a huge open air area. We are a family place. We have a lot of entertainment, a lot of dining options. So we hope to see you all here at Featherlight Evoma soon. ಇದು ಇವೆಂಟ್ ಆರ್ಗನೈಸ್ ಮಾಡ್ತಾ ಇರುವಂತವ್ರು ಹೇಳ್ತಾ ಇರುವಂತದ್ದು. ಇನ್ನು ಜೊತೆಗೆ ಜನರು ಕೂಡ ಬರ್ತಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಒಂದ್ ರೀತಿಯಲ್ಲಿ ಫ್ಯಾಮಿಲಿಗಳು ಜನರು ಬರುವಂತದ್ದು. ಇವರು ಕೂಡ ಮಾತನಾಡ್ತಾರೆ ಯಾವ್ಯಾವ ರೀತಿ ಕ್ರೇಜ್ ಇದೆ, ಯಾವ್ಯಾವ ರೀತಿ ತಮ್ಮದೇ ಅಂತ ಶೈಲಿ. ಸರ್ ಮೇಡಮ್, ನೀವು ಯಾವ್ಯಾವ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ? ತುಂಬಾ ಖುಷಿ ಆಗ್ತಿದೆ. ವೈಬ್ ನೋಡಿದ್ರೆ ಸಖತ್ ಹ್ಯಾಪಿ ಆಗ್ತಾ ಇದೆ. ಲೈಕ್ ನಮ್ಮ ಬ್ಯಾಂಗ್ಳೂರಿಗೂ ತುಂಬಾ ಹೆಮ್ಮೆ ಅಂತ ಪಡಿಸ್ತಾ ಇದೆ. ಲೈಕ್ ಎಲ್ಲಾ ತರ ಜಾಯಿನ್ ಆಗಿ 2025 ತುಂಬಾ ಬಿಗ್ ಆಗಿ ಮಾಡೋಣ ಅಂತ ಖುಷಿ ಆಗ್ತಾ ಇದೆ. ಇಲ್ಲಿ ಪ್ರೈವಸಿಗಳು ಇದೆಯಾ ನಿಮಗೆ? ಪಾರ್ಟಿ ಮಾಡ್ಲಿಕ್ಕೆ, ಪಾರ್ಟಿ ಎಂಜಾಯ್ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ಸ್ ಗಳೆಲ್ಲ ಹೆಂಗಿದೆ ಇಲ್ಲಿ? ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಲೈಕ್ ತುಂಬಾ ಇಷ್ಟ ಆಗ್ತಾ ಇದೆ. ನೋಡೋಣ ಇನ್ನ 25 ಹೇಗೆ ನಾವು 12 ಮೇಲೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ. 2024 ಅನ್ನ ಎಂಡಿಂಗ್ ಸ್ಟೇಜ್ ಅಲ್ಲಿ ಇದ್ದೀರಾ. ಕಡೆಯ ಕ್ಷಣಗಳು, ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ. ಈ ಇಯರ್ ನ ನೀವು ಹೆಂಗೆ ಕಳೆದ್ರಿ? ಮುಂದೆ 2025 ನ ನೀವು ಹೆಂಗೆ ಸ್ವಾಗತವನ್ನ ಮಾಡ್ತಿದ್ದೀರಾ? ನನ್ನ ಮದುವೆ ಆಗಿ ಇನ್ನ 1 ವೀಕ್ ಆಗಿದೆ. ಬಟ್ ತುಂಬಾ ಖುಷಿ ಆಗ್ತಿದೆ. ಈ ವೈಬ್ ನ ನನ್ನ ಫ್ರೆಂಡ್ಸ್ ಜೊತೆ ಕಳೀತಾ ಇದ್ದೀನಿ ಅಂತ. ಜಸ್ಟ್ ತುಂಬಾ ಹ್ಯಾಪಿ ಆಗಿದೆ ಅಷ್ಟೇ. ಪಾರ್ಟ್ ಔಟ್. ಹ್ಯಾಪಿ ನ್ಯೂ ಇಯರ್ ಮೇಡಮ್. ಒಟ್ಟಾರೆ ಇಲ್ಲಿ ಜನರು ಕೂಡ ಒಂದು ರೀತಿ ತಮ್ಮದೇ ಆದಂತ ಒಂದು ಶೈಲಿಗಳಲ್ಲಿ ಅರೇಂಜ್ಮೆಂಟ್ಗಳಲ್ಲಿ ಮಾಡಿಕೊಂಡು ಬೇರೆ ಬೇರೆ ಪಾರ್ಟಿ ಮೂಡಲ್ಲಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಡ್ಯಾನ್ಸ್ಗಳು, ಡಿಜೆಗಳು ಕೂಡ ಆರಂಭ ಆಗಿರುವಂಥದ್ದು ಜನರಿಗೆ ಲೈಟ್ ಆಗಿ ಕಿಕ್ ಕೊಡ್ತಾ ಇದೆ. ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ರೆಸ್ಟೋರೆಂಟ್ಗಳಲ್ಲಿ ಊಟ ಇದೆ, ಅನ್ಲಿಮಿಟೆಡ್ ಊಟ, ಡ್ಯಾನ್ಸ್ಗಳನ್ನ ನಾವು ನೋಡ್ಬೋದು. ಯಾವ್ಯಾವ ರೀತಿಯಲ್ಲಿ ಡ್ಯಾನ್ಸ್ಗಳನ್ನ ಮಾಡ್ತಿದ್ದಾರೆ, ಯಾವ್ಯಾವ ರೀತಿ ಶೈಲಿಗಳಲ್ಲಿ ಒಂದು ರೀತಿಯಲ್ಲಿ ಪಾರ್ಟಿ ಮೂಡಲ್ಲಿ ಎಲ್ಲರೂ ಕೂಡ ಇಲ್ಲಿ ಇರುವಂಥದ್ದನ್ನ ನಾವು ವಿಷಯದಲ್ಲಿ ಗಮನಿಸಬಹುದು. ಒಟ್ಟಾರೆ ಅಂತಂದ್ರೆ ಕೆಲವೇ ಕೆಲವು ನಿಮಿಷಗಳ ಬಗ್ಗೆ ಕೆಲವು ವ್ಯಕ್ತಿಗಳು ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಜನರು ಹೋಟೆಲ್ಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಬುಕ್ ಮಾಡಿದವರು ಎಲ್ಲರೂ ಕೂಡ ಬರುವಂಥದ್ದು. ಟೋಟಲಿ ಸಾಕಷ್ಟು ಉತ್ಸುಕರಾಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಸಂತೋಷ್. ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಎಲ್ಲರೂ ಕೂಡ ತಮ್ಮದೇ ರೀತಿಯಲ್ಲಿ ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಅಂತ ತಯಾರಿ ಮಾಡ್ಕೊಂಡಿದ್ದಾರೆ. ಯುವಕರು ತಮ್ಮ ಸ್ನೇಹಿತರ ಜೊತೆಗೂಡಿ ಪಾರ್ಟಿಗಳಲ್ಲಿ ಭಾಗಿಯಾಗೋದಕ್ಕೆ ಅಂತ ತಯಾರಿ ಮಾಡಿಕೊಂಡಿದ್ರೆ, ಇನ್ನೂ ಕೆಲವರು ಖಾಸಗಿ ಪಾರ್ಟಿಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ.